ನಮಸ್ಕಾರ ವೀಕ್ಷಕರೇ. ಸದ್ಯ ದೇಶದಾದ್ಯಂತ ಸದ್ದು ಮಾಡ್ತಾ ಇರೋ ವಿಚಾರ ಅಂದ್ರೆ ಪ್ರಧಾನಿ ಕಚೇರಿಗೆ ಸೇವಾ ತೀರ್ಥ ಅಂತ ಮರುನಾಮಕರಣ ಮಾಡಿರೋದು, ಹಾಗೆ ವಿಳಾಸವನ್ನ ಬದಲಿಸಿರೋದು. ಇಂಥದೊಂದು ತೂಕದ ಹಾಗೂ ಭಾರತೀಯ ಪರಂಪರೆಯನ್ನ ಬಿಂಬಿಸುವ ಹೆಸರು ಪ್ರಧಾನಿ ಕಚೇರಿಗೆ ಇರಿಸುವ ದಿನ ಬರುತ್ತೆ ಅನ್ನೋದನ್ನ ಯಾರು ಕೂಡ ಊಹಿಸಿರ್ಲಿಲ್ಲ. ಆದ್ರೆ ಈಗ ಅದು ನೆರವೇರಿದೆ. ಮೋದಿ ಸರ್ಕಾರ ಬಂದ ಬಳಿಕ ಈ ಹೆಸರು ಬದಲಿಸುವ ಕೆಲಸ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಇದರ ಬಗ್ಗೆ ಕೆಲವರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಲೂ ಕೆಲವರ ಅಭಿಪ್ರಾಯ ವಿರುದ್ಧವಾಗಿಯೇ ಇರುತ್ತೆ. ಆದರೆ ಈ ರೀತಿ ಹೆಸರು ಬದಲಿಸುವುದರ ಹಿಂದೆ ದೊಡ್ಡದೊಂದು ಕಾರಣ ಇದೆ. ಭಾರತದ ಇತಿಹಾಸ ಹಾಗೂ ಭವಿಷ್ಯ ಎರಡಕ್ಕೂ ಸೇತುವೆಯಾಗುವ ಮಹತ್ವದ ವಿಚಾರ ಕೂಡ ಇದೆ. ಹಾಗಿದ್ರೆ ಏನಿದು ಹೆಸರುಗಳ ಮರ್ಮ? ಮೋದಿ ಬಂದ ನಂತರ ಏನೆಲ್ಲ ಬದಲಾಯಿತು? ಮುಂದೆ ಇದು ಯಾವ ರೀತಿಯಲ್ಲಿ ಪರಿಣಾಮ ಬೀರ್ತಾ ಹೋಗುತ್ತೆ? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಪ್ರಪಂಚದಲ್ಲಿ ಒಂದು ಆರೋಗ್ಯಕರ ಅಭ್ಯಾಸ ಇದೆ. ಅದು ಯಾರಾದರೂ ತಮ್ಮ ದೇಶಕ್ಕಾಗಿ, ಸಂಸ್ಕೃತಿಗಾಗಿ, ಜನರಿಗಾಗಿ ಅಥವಾ ಕಲಾ ಸೇವೆಯಲ್ಲಿ ತಮ್ಮ ಜೀವನವನ್ನ ತೊಡಗಿಸಿಕೊಂಡ್ರೆ ಅವರ ಹೆಸರನ್ನ ಕಟ್ಟಡಗಳು, ಮ್ಯೂಸಿಯಂ, ಕ್ರೀಡಾಂಗಣ, ರಸ್ತೆ ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಇಟ್ಟು ಅವರನ್ನ ಸ್ಮರಿಸೋ ಕೆಲಸ ಮಾಡೋದು. ಇದು ಹೇಗೆ ಆಗುತ್ತೆ ಅಂದ್ರೆ ಸಾರ್ವಜನಿಕರ ಮೂಲಕ ಆಗುತ್ತೆ. ಆದ್ರೆ ಭಾರತದಲ್ಲಿ ಮಾತ್ರ ಅವಕಾಶ ಸಿಕ್ತು ಅಂದ್ರೆ ಏರ್ಪೋರ್ಟ್ ನಿಂದ ಹಿಡಿದು ಪಬ್ಲಿಕ್ ಟಾಯ್ಲೆಟ್ ತನಕ ತಮ್ಮದೇ ಫ್ಯಾಮಿಲಿ ಸದಸ್ಯರ ಹೆಸರನ್ನ ಇಡ್ತಾ ಹೋಗೋದು, ಅಥವಾ ತಮಗೆ ಬೇಕಾದವರ ಹೆಸರನ್ನ ಇಡೋದು, ಅಥವಾ ತಮಗೆ ಅಧಿಕಾರ ಉಳಿಸೋದಕ್ಕೆ ಯಾವ ವಿಚಾರ ಬೇಕೇ ಬೇಕಾಗುತ್ತೋ ಅವರ ಓಲೈಕೆಗೆ ಅವರಿಗೆ ಬೇಕಾದವರ ಹೆಸರಿಡೋದು. ಈ ರೀತಿ ಸಿಕ್ಕಲ್ಲಿ ಅನಾವಶ್ಯಕವಾಗಿ ಹೆಸರಿಡೋ ಮೂಲಕ ಎಲ್ಲಾ ಕಡೆ ನಾವೇ ಇರ್ತೀವಿ, ಯಾವಾಗ್ಲೂ ನಮ್ಮ ಹೆಸರನ್ನೇ ಜನರು ಕೇಳಿ ಕೇಳಿ ತಲೆಯಲ್ಲಿ ತಮ್ಮನ್ನೇ ತುಂಬಿಸಿಕೊಳ್ತಾರೆ ಅನ್ನೋ ಉದ್ದೇಶ ಅದರಲ್ಲಿ ಇತ್ತೇನೋ. ಆದ್ರೆ ಬದಲಾವಣೆ ಅನ್ನೋ ಪರ್ವ ಶುರುವಾದ್ರೆ ಎಲ್ಲವೂ ಮೇಲಿನವನ ಇಚ್ಛೆಯಂತೆ ನಡೆಯುತ್ತೆ, ಮನುಷ್ಯರು ತೃಣ ಸಮಾನ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಮೊದಲಿಗೆ ಸೇವಾ ತೀರ್ಥದ ಬಗ್ಗೆ ತಿಳಿಸಿ ನಂತರ ಈ ವಿಚಾರವನ್ನ ಒಂದೊಂದಾಗಿ ಹೇಳ್ತೀವಿ. ಪ್ರಧಾನಿ ನರೇಂದ್ರ ಮೋದಿ ಕಾರ್ಯನಿರ್ವಹಿಸುವ ಪ್ರಧಾನಮಂತ್ರಿ ಕಚೇರಿ ಇರುವ ಹೊಸ ಸಂಯೋಜಿತ ಸಂಕೀರ್ಣವಾದ ಸೇವಾ ತೀರ್ಥ ಇಂದು ಉದ್ಘಾಟನೆಗೊಂಡಿದೆ. ಈ ಮೂಲಕ ಭಾರತದ ಅತ್ಯಂತ ಶಕ್ತಿಶಾಲಿ ವಿಳಾಸ ಇಂದು ಬದಲಾಗಿದೆ. ಸ್ವಾತಂತ್ರ್ಯದ ನಂತರ ಇದೇ ಮೊದಲ ಬಾರಿಗೆ ಈ ಸ್ಥಳಾಂತರವು ಪ್ರಮುಖ ಕಾರ್ಯನಿರ್ವಾಹಕ ಕಾರ್ಯಗಳನ್ನು ಕ್ರೋಢೀಕರಿಸಲು ಮತ್ತು ಆಡಳಿತ ದಕ್ಷತೆಯನ್ನ ಹೆಚ್ಚಿಸಲು ವಿನ್ಯಾಸಗೊಳಿಸಲಾದ ಅತ್ಯಾಧುನಿಕ ಸೌಲಭ್ಯಕ್ಕೆ ಬದಲಾವಣೆಯನ್ನು ಸೂಚಿಸ್ತಾ ಇದೆ. ಸರ್ಕಾರ ಭಾರತದ ಆಡಳಿತ ವಾಸ್ತುಶಿಲ್ಪದಲ್ಲಿ ಪರಿವರ್ತನಾತ್ಮಕ ಮೈಲುಗಲ್ಲು ಅಂತ ಬಣ್ಣಿಸಿರುವ ಈ ಕ್ಷಣವನ್ನ ಗುರುತಿಸಲು ಪ್ರಧಾನಿ ಮೋದಿ ಅವರು 100 ರೂಪಾಯಿಯ ಸ್ಮರಣಾರ್ಥ ನಾಣ್ಯವನ್ನ ಕೂಡ ಬಿಡುಗಡೆ ಮಾಡಿದ್ರು. ಇವತ್ತು ಮಧ್ಯಾಹ್ನ ಸುಮಾರು 2 ಗಂಟೆಗೆ ಸೇವಾ ತೀರ್ಥ ಮತ್ತು ಕರ್ತವ್ಯ ಭವನ 1 ಮತ್ತು 2 ಔಪಚಾರಿಕವಾಗಿ ಉದ್ಘಾಟಿಸುವ ಮೊದಲು ಇದು ಹಲವಾರು ಪ್ರಮುಖ ಸಚಿವಾಲಯಗಳಿಗೆ ಅವಕಾಶ ಕಲ್ಪಿಸುತ್ತದೆ. ಈ ಯೋಜನೆ ಆಧುನಿಕ, ದಕ್ಷ ಮತ್ತು ನಾಗರಿಕ ಕೇಂದ್ರ ಆಡಳಿತ ಪರಿಸರ ವ್ಯವಸ್ಥೆಯನ್ನ ನಿರ್ಮಿಸುವ ಪ್ರಧಾನಮಂತ್ರಿಯವರ ದೃಷ್ಟಿಕೋನವನ್ನ ಪ್ರತಿಬಿಂಬಿಸುತ್ತೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಸೇವಾ ತೀರ್ಥಕ್ಕೆ ಸ್ಥಳಾಂತರಗೊಂಡ ನಂತರ ಅವರ ಮೊದಲ ನಿರ್ಧಾರಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರೈತರು, ಮಹಿಳೆಯರು, ಯುವಕರು ಮತ್ತು ದುರ್ಬಲ ನಾಗರಿಕರಿಗೆ ಪ್ರಯೋಜನಕಾರಿಯಾದ ಪ್ರಮುಖ ಉಪಕ್ರಮಗಳನ್ನು ಅನುಮೋದಿಸಿದ್ದಾರೆ. ಈ ಪೈಕಿ ಪಿಎಂ ರಾಹತ್ ಯೋಜನೆ ಅಪಘಾತ ಸಂತ್ರಸ್ತರಿಗೆ 1.5 ಲಕ್ಷ ರೂಗಳವರೆಗೆ ನಗದು ರಹಿತ ಚಿಕಿತ್ಸೆಯನ್ನು ಒದಗಿಸುತ್ತದೆ. ಲಖ್ಪತಿ ದೀದಿ ಗುರಿಯ ದ್ವಿಗುಣ. ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿ 3 ಕೋಟಿ ದಾಟಿದ ನಂತರ ಲಖ್ಪತಿ ದೀದಿಯರ ಸಂಖ್ಯೆಯನ್ನ ದ್ವಿಗುಣಗೊಳಿಸುವ ಗುರಿಯನ್ನ ಈ ಮೂಲಕ ಹಾಕಿಕೊಳ್ಳಲಾಗಿದೆ. ಮಾರ್ಚ್ 2029ರ ವೇಳೆಗೆ ಗುರಿಯನ್ನ 6 ಕೋಟಿಗೆ ಹೆಚ್ಚಿಸಲಾಗಿದೆ. ಕೃಷಿ ಮೂಲಸೌಕರ್ಯ ನಿಧಿ. ಕೃಷಿ ಮೌಲ್ಯ ಸರಪಳಿಯನ್ನ ಬಲಪಡಿಸಲು ವೆಚ್ಚವು 1 ಲಕ್ಷ ಕೋಟಿ ರೂಗಳಿಂದ 2 ಲಕ್ಷ ಕೋಟಿ ರೂಗಳಿಗೆ ದ್ವಿಗುಣಗೊಂಡಿದೆ. ಸ್ಟಾರ್ಟ್ಅಪ್ ಇಂಡಿಯಾ ನಿಧಿ 2.0. ಆಳವಾದ ತಂತ್ರಜ್ಞಾನ, ಆರಂಭಿಕ ಹಂತದ ಉದ್ಯಮಗಳು ಮತ್ತು ಮುಂದುವರಿದ ಉತ್ಪಾದನೆಯನ್ನ ಹೆಚ್ಚಿಸುವುದಕ್ಕೆ 10,000 ಕೋಟಿ ರೂಗಳ ಕಾರ್ಪಸ್ಗೆ ಅವಕಾಶ ಒದಗಿಸಲಾಗಿದೆ. ಇನ್ನು ಬಹುತೇಕರ ಲೆಕ್ಕಾಚಾರ ಮೋದಿ ಸರ್ಕಾರ ಬಂದಿದೆ ಎಲ್ಲವನ್ನ ಬದಲಿಸುವುದಕ್ಕೆ. ಆದ್ರಿಂದ ಒಂದಾದ ನಂತರ ಒಂದರಂತೆ ಎಲ್ಲವನ್ನೂ ಬದಲಿಸ್ತಾ ಹೋಗ್ತಾ ಇದ್ದಾರೆ. ಇದು ಕೂಡ ಅದರ ಭಾಗ ಅನ್ನೋ ಆಲೋಚನೆ ಬರುತ್ತೆ. ಆದ್ರೆ ಈಗ ಪ್ರಧಾನಮಂತ್ರಿ ಕಚೇರಿ ವಿಳಾಸ ಬದಲಾಗುವುದಕ್ಕೂ ಕೂಡ ಬಲವಾದ ಕಾರಣ ಇದೆ. ದಶಕಗಳಿಂದ ಸಚಿವಾಲಯಗಳು ಸೆಂಟ್ರಲ್ ವಿಸ್ಟಾದಾದ್ಯಂತ ಹಳೆಯದಾದ ಚದುರಿದ ಕಟ್ಟಡಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ವು. ಇದು ಸಮನ್ವಯ ಅಂತರಗಳು, ಲಾಜಿಸ್ಟಿಕಲ್ ಅಡಚಣೆಗಳು ಮತ್ತು ಹೆಚ್ಚಿನ ನಿರ್ವಹಣಾ ವೆಚ್ಚಗಳಿಗೆ ಕಾರಣವಾಗ್ತಾ ಇತ್ತು. ಹೊಸ ಸಂಕೀರ್ಣಗಳು ತಡೆರಹಿತ ಸಮನ್ವಯಕ್ಕಾಗಿ ವಿನ್ಯಾಸಗೊಳಿಸಲಾದ ಭವಿಷ್ಯದ ಸಿದ್ಧ ಮೂಲ ಸೌಕರ್ಯದಲ್ಲಿ ಪ್ರಮುಖ ಆಡಳಿತಾತ್ಮಕ ವ್ಯವಸ್ಥೆಯನ್ನ ಒಟ್ಟುಗೂಡಿಸುವ ಮೂಲಕ ಈ ಸಮಸ್ಯೆಗಳನ್ನ ಪರಿಹರಿಸುವ ಗುರಿಯನ್ನ ಹೊಂದಿವೆ. ಏಕೀಕರಣವು ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ವೇಗಗೊಳಿಸುತ್ತೆ, ವೆಚ್ಚಗಳನ್ನ ಕಡಿಮೆ ಮಾಡುತ್ತೆ ಮತ್ತು ಪಾರದರ್ಶಕತೆಯನ್ನು ಹೆಚ್ಚಿಸುತ್ತೆ ಅಂತ ಸರ್ಕಾರ ನಿರೀಕ್ಷೆ ಮಾಡ್ತಾ ಇದೆ. ಇನ್ನು ಪ್ರಮುಖ ವಿಚಾರಕ್ಕೆ ಬರೋದಾದ್ರೆ ಈ ಹೆಸರು ಬದಲಾವಣೆಯ ಮೊದಲ ಅರ್ಥವೇ ಅಧಿಕಾರ ಇರೋದು ಜನರ ಮೇಲೆ ಸವಾರಿ ಮಾಡೋದಕ್ಕಲ್ಲ, ಜನರಿಗಾಗಿ ಸೇವೆ ಮಾಡೋದಕ್ಕೆ ಅನ್ನೋದನ್ನ ಅತ್ಯಂತ ಸ್ಪಷ್ಟವಾಗಿ ಹೇಳಿದಂತಿದೆ. 2014ರ ಬಳಿಕ ಪ್ರಮುಖವಾಗಿ ಬದಲಾದ ಹೆಸರುಗಳನ್ನ ನೋಡ್ತಾ ಹೋದ್ರೆ ಸೆಂಟ್ರಲ್ ಸೆಕ್ರೆಟೇರಿಯಟ್ ಅನ್ನ ಕರ್ತವ್ಯ ಭವನ,
ರಾಜಪಥವನ್ನ ಕರ್ತವ್ಯ ಪಥ, ಪ್ರಧಾನಿ ಕಚೇರಿ ಹಾಗೂ ಅಧಿಕಾರಿಗಳ ವಸತಿ ಇದ್ದ ರೇಸ್ ಕೋರ್ಸ್ ರಸ್ತೆಯನ್ನ ಲೋಕ ಕಲ್ಯಾಣ ಮಾರ್ಗ ಅಂತ ಮತ್ತು ರಾಜಭವನವನ್ನ ಹಾಗೂ ರಾಜ ನಿವಾಸಗಳನ್ನ ಲೋಕಭವನ ಮತ್ತು ಲೋಕ ನಿವಾಸ ಅಂತ ಬದಲಾಯಿಸಲಾಯಿತು. ಮೊದಲಾದ ಹೆಸರು ಮತ್ತು ಮೊದಲಿದ್ದ ಹೆಸರುಗಳನ್ನ ತಾಳೆ ಹಾಕಿ ನೋಡಿದ್ರೆ ಇದರ ಉದ್ದೇಶ ಏನು ಅನ್ನೋದು ಕ್ಲಿಯರ್ ಆಗ್ತಾ ಹೋಗುತ್ತೆ. ಸ್ವಾತಂತ್ರ್ಯದ ಜೊತೆಗೆ ಅನಾವಶ್ಯಕವಾಗಿ ಹಾಗೂ ಫ್ರೀಯಾಗಿ ಬಂದ ಕಲೋನಿಯಲ್ ಮೈಂಡ್ ಸೆಟ್ ಅನ್ನ ತೊಲಗಿಸುವುದಕ್ಕೆ ಈ ನಿರ್ಣಯಗಳು ಅತ್ಯಂತ ಪರಿಣಾಮಕಾರಿ ಅಂತ ಅನ್ನಿಸ್ಕೊಳ್ತಾ ಇದೆ. ಯಾಕೆ ಈ ಬದಲಾವಣೆ ಅನಿವಾರ್ಯ ಅನ್ನೋದನ್ನ ನೋಡ್ತಾ ಹೋದ್ರೆ, ಇವತ್ತು ದೇಶದ ಹಲವು ನಗರ ಹಾಗೂ ಜಾಗಗಳಿಗೆ ವಿದೇಶಿ ಹೆಸರುಗಳನ್ನ ಇಟ್ಟಿದ್ದಾರೆ. ಆ ವ್ಯಕ್ತಿ ಯಾರು, ಎಲ್ಲಿಂದ ಬಂದ ಅಂತ ನೋಡಿದ್ರೆ ಬಹುತೇಕ ಪ್ರಕರಣಗಳಲ್ಲಿ ಆತ ದೇಶಕ್ಕೆ ಕೆಟ್ಟದನ್ನ ಮಾಡಿರ್ತಾನೆ ಅಥವಾ ಕೆಟ್ಟದನ್ನ ಮಾಡೋದಕ್ಕಾಗಿಯೇ ಭಾರತಕ್ಕೆ ಬಂದಿರ್ತಾನೆ. ಅಂತವರ ಹೆಸರನ್ನ ಇಟ್ಟು ಅದನ್ನೇ ಮುಂದುವರಿಸೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಆ ಜಾಗದ ಇತಿಹಾಸ ಏನು ಅನ್ನೋದೇ ಮುಂದಿನ ಪೀಳಿಗೆಗೆ ಗೊತ್ತಾಗೋದಿಲ್ಲ. ಪ್ರತಿ ಸಲ ಈ ಊರಿನ ಹೆಸರಿನ ಮೂಲ ಏನು ಅಂತ ಹುಡುಕ್ತಾ ಹೋದಾಗ ಈತ ನಮ್ಮ ಮೇಲೆ ದಾಳಿ ಮಾಡಿದ್ದ, ಅಂದಿನಿಂದ ಈತನ ಹೆಸರನ್ನ ಇಡಲಾಗಿದೆ ಅಂತ ಮುಂದಿನ ಪೀಳಿಗೆಗೆ ಹೇಳ್ತಾ ಹೋದ್ರೆ ಕೆಟ್ಟ ಕೆಲಸವನ್ನ ಮಾಡಿದ್ರೆ ನಮ್ಮ ಹೆಸರನ್ನ ಈ ರೀತಿ ಬೀದಿ ಬೀದಿಗೆ ಇಡ್ತಾರೆ ಅನ್ನೋ ಅಭಿಪ್ರಾಯ ಬಂದು ಬಿಡುತ್ತೆ. ಅದರಿಂದ ಯಾವ ವ್ಯಕ್ತಿ ಹೆಸರಿಟ್ರು ಆ ವ್ಯಕ್ತಿಯ ಹಿನ್ನೆಲೆ ಶುದ್ಧವಾಗಿರ್ಬೇಕು, ಆತನಿಂದ ಯುವ ಪೀಳಿಗೆ ಒಳ್ಳೆಯದನ್ನ ಕಲಿಯುವಂತಿರ್ಬೇಕು ಅನ್ನೋ ಸಂದೇಶ ಇದರಿಂದ ಸಿಗ್ತಾ ಇದೆ. ಅಂದಹಾಗೆ ಈ ವಿಚಾರದಲ್ಲಿ ಕೆಲವರ ಅಪಸ್ವರ ಹೇಗಿದೆ ಅಂದ್ರೆ, ತೀರ್ಥ, ಪಥ ಈ ರೀತಿ ಎಲ್ಲ ಹೆಸರಿಟ್ರೆ ಚೆನ್ನಾಗಿರೋದಿಲ್ಲ, ರೋಡ್, ಸ್ಟ್ರೀಟ್ ಅಂತ ಇಟ್ರೇನೆ ಅದು ಸ್ಟ್ಯಾಂಡರ್ಡ್ ಆಗಿರುತ್ತೆ, ಹಾಗೆ ಹೀಗೆ ಅಂತ. ವಾಸ್ತವ ಏನಂದ್ರೆ, ಮೇಡ್ ಇನ್ ಇಂಡಿಯಾ ಅಥವಾ ಬೀಯಿಂಗ್ ಇಂಡಿಯನ್ ಅನ್ನೋದನ್ನ ಇಷ್ಟಪಡೋದಾದ್ರೆ ಮೊದಲು ನಮ್ಮತನವನ್ನ ಅಳವಡಿಸಿಕೊಳ್ಬೇಕು. ರಷ್ಯಾ, ಚೀನಾ ಅಥವಾ ಗಲ್ಫ್ ದೇಶಗಳಾದ್ರೂ ತಮ್ಮತನವನ್ನ ಎಲ್ಲೂ ಬಿಡದೆ ತಮಗೆ ಸಂಬಂಧಪಟ್ಟ ಹೆಸರುಗಳನ್ನ, ಭಾಷೆಗಳನ್ನ ನ್ಯಾಷನಲ್ ಲೆವೆಲ್ ನಲ್ಲಿ ಅಳವಡಿಸಿಕೊಳ್ತಾರೆ. ಇದರ ಬಗ್ಗೆ ಕೆಲ ಸ್ವಯಂ ಘೋಷಿತ ಬುದ್ಧಿವಂತರಿಗೆ ಯಾವುದೇ ಸಮಸ್ಯೆ ಇರೋದಿಲ್ಲ. ಆದ್ರೆ ಭಾರತದಲ್ಲಿ ಶಾಸ್ತ್ರ, ತೀರ್ಥ ಈ ರೀತಿ ಹೆಸರಿಟ್ಟಾಗ ಮಾತ್ರ ಅದೇನೋ ಒಂಥರ ಸಂಕಟ, ಉರಿ, ಇನ್ನಿತರೆ ರೋಗಗಳು ಬಾಧಿಸುತ್ತೆ. ಸಾಮಾನ್ಯವಾಗಿ ಭಾರತೀಯ ಮೂಲದ ಹೆಸರುಗಳ ಅರ್ಥ ತಿಳಿದುಕೊಂಡವರಿಗೆ ಈ ರೀತಿ ಎಲ್ಲ ಅನ್ನಿಸೋದಿಲ್ಲ. ಆದ್ರೆ ಯಾವುದನ್ನೂ ಸರಿಯಾಗಿ ತಿಳಿಯದೆ ಎಲ್ಲದರಲ್ಲೂ ಅರ್ಧಂಬರ್ಧ ಇರುವವರಿಗೆ ಇಂಥ ಆಲೋಚನೆಗಳು ಬರೋದು ಸಹಜ ಎನ್ನುವಂತಿದೆ. ಇಲ್ಲಿ ಗಮನಿಸಬೇಕಾಗಿರೋ ಇನ್ನೊಂದು ಅಂಶ ಏನಂದ್ರೆ, ಕಾಂಗ್ರೆಸ್ ಮೇಲಿನ ಸಿಟ್ಟಿಗೆ ಅಥವಾ ಪೈಪೋಟಿ ಕೊಡೋದಕ್ಕೂ ಎಲ್ಲೂ ಕೂಡ ಸಿಕ್ಕ ಜಾಗಗಳಿಗೆ ಮೋದಿ ತಮ್ಮ ಹೆಸರನ್ನ ಅಥವಾ ತಮ್ಮ ನಾಯಕರ ಹೆಸರನ್ನ ಇಡ್ತಾ ಇಲ್ಲ. ದೇಶದ ಕೆಲವೇ ಸ್ಥಳಗಳಲ್ಲಿ ಮಾತ್ರ ಮೋದಿ ಅಥವಾ ಉಳಿದ ನಾಯಕರ ಹೆಸರಿದೆ. ಹೆಸರು ಬದಲಿಸೋ ನೆಪದಲ್ಲಿ ತಮ್ಮ ಹೆಸರನ್ನ ಇಟ್ಕೊಂಡಿದ್ರೆ ಕಮಲ ಪಾಳೆಯ ಅಲ್ಲೇ ತಮ್ಮ ಮೌಲ್ಯವನ್ನ ಕಳೆದುಕೊಳ್ತಾ ಇತ್ತು. ಆದ್ರೆ ಹಾಗೆ ಮಾಡದೇ ಇರೋದೇ ಕಾಂಗ್ರೆಸ್ಗೆ ಇನ್ನಷ್ಟು ಹಿನ್ನಡೆಯನ್ನ ತರಿಸ್ತಾ ಇದೆ. ಒಂದು ಯೋಜನೆ ಅಥವಾ ಕಟ್ಟಡದ ಹೆಸರು ಬದಲಾಗ್ತಾ ಇದೆ ಅಂದ್ರೆ ಯಾವ ಹೆಸರಿಟ್ರೆ ಅದಕ್ಕೆ ಸೂಕ್ತ ಅನಿಸುತ್ತೋ ಅಂತದ್ದೇ ಹೆಸರನ್ನ ಇಡ್ತಾ ಇರೋದು ಅರ್ಥಪೂರ್ಣ ಎನಿಸ್ಕೊಳ್ತಾ ಇದೆ. ಆದ್ರಿಂದ ಸೇವಾ ತೀರ್ಥಕ್ಕೆ ಬಹಳ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಒಟ್ನಲ್ಲಿ ಭಾರತದ ಭವಿಷ್ಯದ ಬಗ್ಗೆ ಸ್ಪಷ್ಟ ಆಲೋಚನೆಗಳನ್ನ ಇಟ್ಕೊಂಡು ಮೋದಿ ಸರ್ಕಾರ ಒಂದೊಂದು ಹೆಜ್ಜೆಯನ್ನ ಇರಿಸ್ತಾ ಇದೆ. ಪ್ರತಿ ಹೆಜ್ಜೆಯಲ್ಲೂ ಭಾರತದ ಭದ್ರತೆ, ಸಂಸ್ಕೃತಿ ಉಳಿಸೋ ದೃಷ್ಟಿಕೋನ ಎಲ್ಲರಲ್ಲೂ ಮೆಚ್ಚುಗೆಯನ್ನ ತರಿಸ್ತಾ ಇದೆ. ಈಗ ತೆಗೆದುಕೊಂಡಿರೋ ನಿರ್ಧಾರ ಭಾರತದ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿಯಲಿದೆ ಅನ್ನೋದು ಬಹುತೇಕರ ಅಭಿಪ್ರಾಯ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.